ಇವತ್ತು ನಾವು ಕುರುಗೋಡು ಅನ್ನುವಂಥ ಗ್ರಾಮದಲ್ಲಿದ್ದೀವಿ. ಸೊ ನಾನಿವತ್ತು ರೈತರ ಹತ್ರನೇ ಹೋಗ್ತೀನಿ. ನೋಡ್ತಾ ಇರ್ಬೋದು ಕಬ್ಬಿದು ಜಸ್ಟ್ ಒಂದು ಕರೆಕ್ಟ್ 3 ತಿಂಗಳ ಕಬ್ಬಿದು ನೋಡ್ತಾ ಇರ್ಬೋದು. ಸೊ ತುಂಬ ಖುಷಿ ಆಗುತ್ತೆ. ಸೊ ಈ ಒಂದು ಕಬ್ಬು ಯಾವ ರೀತಿ ಇದೆ ಅಂತೇಳಿ ಅವರು ಹೊಲದ ಮಾಲಕರ ಹತ್ರನೂ ಹೋಗ್ತೀನಿ, ನಾನು ನೋಡ್ಬೋದು. ಈಗ ಹೊಲದ ರೈತರ ಹತ್ರನೇ ಹೋಗ್ತೀನಿ, ನಾನು ಪರಿಚಯ ಮಾಡ್ಕೋತೀನಿ ಅವ್ರದ್ದು. ಸರ್ ನಿಮ್ಮ ಹೆಸರು ಏನು ಸರ್? ಈಗ ನೀವು ನಮ್ದು ವಿಕ್ಟ್ರಿ ಪ್ರಾಡಕ್ಟನ್ನು ಕೊಟ್ಟಿರಿ, ಹೆಂಗೆ ಅನಿಸ್ತದೆ ಸರ್? ಹೌದ್ರಿ. ಈಗ ನಿಮಗೇನು ಅನಿಸ್ತದೆ ಸರ್? ಯಾವ ರೀತಿ ಮುಂದೆ ರೈತರಿಗೆ ಹೇಳ್ಬೋದಲ್ರಿ? ಹಾಂ. ಸೊ ನೋಡ್ಬೋದು ಡಿಯರ್ ಲೀಡರ್ಸ್, ಇವತ್ತು ಇವ್ರು ಏನು ಮಾತಾಡ್ತಾ ಇದ್ದಾರೆ, ಇವರು ಸಾಧಾರಣ ವ್ಯಕ್ತಿ ಅಲ್ಲ, ಇವರು ಒಂದು ಕೂಡ ರೈತ ಸಂಘದ ಅಧ್ಯಕ್ಷರು. ಬಟ್ ಇವತ್ತು ಈ ಒಂದು ಪ್ರಾಡಕ್ಟನ್ನು ಹಾಕಿದ್ದಾರೆ. ಜಸ್ಟ್ ನಮ್ಮದು 2 ಪ್ರಾಡಕ್ಟ್ ಹೋಗಿದೆ ಆಲ್ರೆಡಿ, ಸಾಯಿಲ್ ಕೇರ್ ಮತ್ತು ಸಾಯಿಲ್ ಬೂಸ್ಟರ್. ಫಸ್ಟ್ ಹೆಂಗಿತ್ತು ರೀ ಸರ್ ಇದು ಕಬ್ಬು? ಹಾಂ. ಈಗ ನಮ್ಮ ಸಾಯಿಲ್ ಕೇರ್ ಕೊಟ್ಟ ಮೇಲೆ ಚೇಂಜ್ ಆಗೈತೆ. ಈಗ ನಿಮಗೆ ಹೆಂಗೆ ಖುಷಿ ಅನ್ನಿಸ್ತೈತಲ್ಲ? ಓಕೆ. ಸೊ ಡಿಯರ್ ಲೀಡರ್ಸ್ ನೋಡ್ಬೋದು ಎಲ್ಲನೂ ಕೂಡ ಯಾವ ರೀತಿ ಕಬ್ಬು ಕಾಣಿಸುತ್ತೆ ಅಂತೇಳಿ. ಅದು ಜಸ್ಟ್ 3 ತಿಂಗಳ ಕಬ್ಬು. ಸೊ ನಾನು ಹೇಳೋದಿಷ್ಟೇ ರೈತರಿಗೆ, ಈ ವಿಡಿಯೋ ಮೂಲಕ ಹೇಳೋದೇನಂತಂದರೆ, ಅಧಿಕ ಖರ್ಚು ಬೇಡ, ಖರ್ಚು ಕಡಿಮೆಯಲ್ಲಿ ಅಧಿಕ ಲಾಭನ ತಗೊಳ್ಳಿಕ್ಕೆ ನಮ್ಮ ಹೆಮ್ಮೆಯ ಕಂಪನಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಮತ್ತು ನಾವು ಮತ್ತೆ ವಿಡಿಯೋ ಮಾಡೋಣ್ರಿ ಅಂಕಲ್. ಎಸ್ ಓಕೆ.